ಪ್ರಧಾನಿ ಮೋದಿ ನಿವಾಸದ ಮುಂದೆ ಭಾರಿ ಹೈಡ್ರಾಮಾ. ರಸ್ತೆಯಲ್ಲೇ ಮಲಗಿ ರಾಹುಲ್ ಗಾಂಧಿ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ರಾಹುಲ್ ಗಾಂಧಿ ವಶಕ್ಕೆ ಪಡೆಯೋದಕ್ಕೆ ಪೊಲೀಸ್ನವರು ಹರಸಾಹಸವನ್ನೇ ಪಟ್ಟಿದ್ದಾರೆ. ರಸ್ತೆಯಲ್ಲಿ ಮಲಗಿದ್ರು ಪಟ್ಟು ಬಿಡದೆ ಕರೆದೊಯ್ಯಲು ಯತ್ನಿಸಿದ್ದಾರೆ. ಕೊನೆಗೂ ಕೈಕಾಲು ಹಿಡಿದು ಬಲವಂತವಾಗಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕಾಕ್ರೋಚ್ ಯುವಕರ ಮೇಲಿನ ಹಲ್ಲೆ ಖಂಡಿಸಿ ನಡೀತಾ ಇದ್ದಂಥ ಪ್ರತಿಭಟನೆ. ರಾಹುಲ್ಗೆ ಸಾಥ್ ಕೊಟ್ಟಿದ್ದಂಥ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್, ರಾಹುಲ್ ಖರ್ಗೆ ಸೇರಿದಂತೆ ಡಿಕೆ ಸೇರಿದಂತೆ ಕಾಂಗ್ರೆಸ್ ಯುವಕರನ್ನ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮೇ ಬಿ ಇಷ್ಟು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಎದುರು ನಡೆದಂಥ ಮೊದಲ ಪ್ರತಿಭಟನೆ ಅಂತ ಅನಿಸುತ್ತಿದೆ. ನಡೆದಿದ್ರೂ ಕೂಡ ತೀರಾ ಕಡಿಮೆ, ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಆಗಲ್ಲ. ಬಟ್ ಈ ಘಟನೆಯನ್ನು ಯಾವಾಗಲೂ ನೆನಪಿಸ್ಕೊಳ್ಬೋದು ಅಂತ ಒಂದು ಹೋರಾಟ ಇದು. ಕಾಕ್ರೋಚ್ ಸದಸ್ಯರ ಮೇಲೆ, ಪಕ್ಷದ ಸದಸ್ಯರ ಮೇಲೆ ಏನು ಹೋರಾಟ ಆಯಿತು ನೋಡಿ. ಅಲ್ಲಿ ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ, ಕೇರಳ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ ಹೋರಾಟದಲ್ಲಿ. ಕೇರಳ ಮುಖ್ಯಮಂತ್ರಿ, ನೂತನ ಮುಖ್ಯಮಂತ್ರಿ ಕೂಡ ಇದ್ದಾರೆ, ಕೂತಿದ್ದಾರೆ ನೋಡಿ ಡಿ ಕೆ ಶಿವಕುಮಾರ್ ಅವ್ರ ಪಕ್ಕದಲ್ಲಿ. ಜೊತೆಗೆ ರಾಹುಲ್ ಗಾಂಧಿ ಅವರು, AICC ಅಧ್ಯಕ್ಷರು, ಜೊತೆಗೆ ಪ್ರಿಯಾಂಕಾ ಗಾಂಧಿ ವಾದ್ರಾ. ಸೊ ಎಲ್ಲರನ್ನೂ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ ದೆಹಲಿ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಅವರನ್ನು ವಶಕ್ಕೆ ಪಡೆಯುವಂಥ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮನೇ ನಡೆದುಬಿಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ನರೇಂದ್ರ ಮೋದಿ ಅವರ ಇಷ್ಟು ವರ್ಷದ ಆಡಳಿತ ಅವಧಿಯಲ್ಲಿ ಮೇ ಬಿ ಅವರ ನಿವಾಸದ ಎದುರು ಇದೇ ಮೊದಲ ಪ್ರತಿಭಟನೆನಾ? ಜೊತೆಗೆ ಏನೇನಾಯಿತು ಇವತ್ತು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಏನೊಂದು CJP ಪ್ರತಿಭಟನೆಯನ್ನು ಆರಂಭಿಸಿತ್ತು ಕಾಕ್ರೋಚ್ ಜನತಾ ಪಾರ್ಟಿ, ಆ ಪ್ರತಿಭಟನೆಯ ಒಂದು ಮುಂದಿನ ಭಾಗ ಅನ್ನೋ ರೀತಿಯಾಗಿ ಇವತ್ತು ಕಾಂಗ್ರೆಸ್ನ ಪ್ರತಿಭಟನೆ ನಡೀತು ಅಂತ ಹೇಳ್ಬೋದು.
ಏನು CJP ಕಾರ್ಯಕರ್ತರು ನಿನ್ನೆ ಜಂತರ್ ಮಂತರ್ನಿಂದ ಸಂಸತ್ ಭವನಕ್ಕೆ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅದು ದೊಡ್ಡ ಮಟ್ಟದ ಏನೊಂದು ಗಲಭೆಯ ರೀತಿಯಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತು. ಅದರ ಮುಂದುವರೆದ ಭಾಗ ಅನ್ನೋ ರೀತಿ ಇವತ್ತು ಕಾಂಗ್ರೆಸ್ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಿಂದ ಆರಂಭ ಮಾಡಿದಂಥ ಒಂದು ಅವರ ಪ್ರತಿಭಟನಾ ಮೆರವಣಿಗೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಮನೆ ಮುಂದೆ ಬಂದು ಪ್ರತಿಭಟನೆಯನ್ನು ಮುಂದುವರಿಸಿದ್ರು. ಆನಂತರ ಪ್ರಧಾನಿ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಕೂಡ ಪ್ರಯತ್ನ ಪಟ್ಟರು. ಈ ಸಂದರ್ಭದಲ್ಲಿ ಲೋಕ ಕಲ್ಯಾಣ ಮಾರ್ಗದಲ್ಲಿ ರಸ್ತೆಯಲ್ಲೇ ಮಲಗಿ ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದ್ರು. ಅಹೋರಾತ್ರಿ ಅಂದರೆ ಇವತ್ತು ರಾತ್ರಿ ಇಡೀ ಪ್ರತಿಭಟನೆ ಮಾಡೋದಕ್ಕೆ ಕಾಂಗ್ರೆಸ್ನ ಅಧಿನಾಯಕರಾದಂಥ ರಾಹುಲ್ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಇರ್ಬೋದು, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಕರ್ನಾಟಕದ CM DK ಶಿವಕುಮಾರ್ ಅವರು, ಜೊತೆಗೆ KC ವೇಣುಗೋಪಾಲ್ ಸೇರಿದಂತೆ ಎಲ್ಲ ಹಿರಿಯ ನಾಯಕರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇನ್ನು DK ಶಿವಕುಮಾರ್ ಅವರು ಏನಂದ್ರೆ ನಮ್ಮ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಕುರಿತಾಗಿ ಮಾತನಾಡೋಕ್ಕೆ ಏನು ಹೋಗಿದ್ರು, ಅವರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಅಹೋರಾತ್ರಿ ಒಂದು ಪ್ರತಿಭಟನೆ ನಡೆಸಬೇಕು ಅನ್ನೋದು ಕಾಂಗ್ರೆಸ್ ನಾಯಕರ ಉದ್ದೇಶ ಆಗಿತ್ತು. ಆದರೆ ಪೊಲೀಸ್ನವರು ಬಂದು ರಸ್ತೆಯಲ್ಲೇ ಮಲಗಿದ್ದ ಕಾಂಗ್ರೆಸ್ ನಾಯಕರನ್ನು ಬಲವಂತವಾಗಿ ವಾಹನಗಳಲ್ಲಿ ತುಂಬಿಕೊಂಡು ಕರ್ಕೊಂಡೋಗಿದ್ದಾರೆ. ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ನೂಕುನುಗ್ಗಲು ಸಂಭವಿಸಿದೆ. ಮತ್ತು ಕಾಂಗ್ರೆಸ್ ನಾಯಕರನ್ನು ಅವರು ಅತ್ಯಂತ ಬಲ ಪ್ರಯೋಗ ಮಾಡಿ ಪೊಲೀಸ್ನವರು ಕರೆದೊಯ್ದಿರೋ ವಿಜುವಲ್ಗಳು ಇವಾಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇಂಥ ಒಂದು ಸನ್ನಿವೇಶದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಆರಂಭಿಸಿದ್ದ ಈ ಒಂದು ಪ್ರತಿಭಟನೆ ಏನಿದೆ, ನೀಟ್ ವಿರುದ್ಧದ ಪ್ರತಿಭಟನೆ, ಅದರ ಒಂದು ಮುಂದುವರೆದ ಭಾಗ ಅಂತ ಹೇಳ್ಬೋದು, ಅಥವಾ ಅದರೊಂದು ಮೈಲೇಜ್ ತಗೊಳೋದಕ್ಕೆ ಕಾಂಗ್ರೆಸ್ ಪಕ್ಷ ಪ್ರಯತ್ನ ಪಡ್ತಾ ಗೊತ್ತಿಲ್ಲ. ಆದರೆ ಈ ಒಂದು ಹಂತದಲ್ಲಿ ಮಾತ್ರ ಪ್ರಧಾನಿ ನಿವಾಸದ ಮುಂದೆ ಪ್ರತಿಭಟನೆ ನಡೆಸೋದ್ರ ಮೂಲಕ ಈ ಒಂದು ಬಿಸಿ ಮುಟ್ಟಿಸಬೇಕು, ಅಟ್ಲೀಸ್ಟ್ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡಿಬೇಕು ಅನ್ನೋದು ಕಾಂಗ್ರೆಸ್ ನಾಯಕರ ಪ್ರಧಾನ ಆಗ್ರಹ ಆಗಿತ್ತು. ಆದರೆ ಈಗ ಪೊಲೀಸ್ನವ್ರು ಬಂದು ಎಲ್ಲ ನಾಯಕರನ್ನು ವಾಹನಗಳಲ್ಲಿ ತುಂಬಿ ಕರೆದುಕೊಂಡು ಹೋಗಿದ್ದಾರೆ. ಇನ್ನು ಪೊಲೀಸ್ನವರು ಬರ್ತಿದ್ದಂಗೆ ಈ ವಾಹನದಲ್ಲಿ ಕಾಂಗ್ರೆಸ್ ನಾಯಕರನ್ನು ತುಂಬಿಕೊಂಡು ಹೋಗೋ ಸಂದರ್ಭದಲ್ಲಿ ಭಾರಿ ಪ್ರಮಾಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಆ ಸ್ಥಳದಲ್ಲಿ ಜಮಾವಣೆಗೊಂಡಿದ್ದರು. ಹೀಗಾಗಿ ಲೋಕ ಕಲ್ಯಾಣ ಮಾರ್ಗ ಏನಿದೆ, ಪ್ರಧಾನಿ ನಿವಾಸದ ಎದುರುಗಡೆಯ ಒಂದು ಪ್ರದೇಶ, ಅದು ಭಾರಿ ಒಂದು ಗೊಂದಲದ ಸನ್ನಿವೇಶ ಸೃಷ್ಟಿಯಾಗಿತ್ತು ಅಂತ ಹೇಳ್ಬೋದು ರಾಮ್. ಎಸ್, ಇನ್ನೊಂದು ಈ ಹೋರಾಟ ಇದೇ ರೀತಿಯಾಗಿ ಕಂಟಿನ್ಯೂ ಆದರೆ ಯಾವ ರೀತಿಯಾಗಿ ಇದನ್ನು ತೆಗೆದುಕೊಳ್ಳುತ್ತೆ ಕೇಂದ್ರ ಸರ್ಕಾರ? ಯಾಕೆ ಅಂತ ಅಂದರೆ ನಿನ್ನೆ ಕಾಕ್ರೋಚ್ ಪಾರ್ಟಿ ಸದಸ್ಯರೆಲ್ಲ ದೊಡ್ಡ ಮಟ್ಟದ ಹೋರಾಟ ಮಾಡಿದರು. ಅದಾದ ನಂತರ ರಕ್ತ ಬರುವ ರೀತಿಯಲ್ಲಿ ಅವ್ರ ಮೇಲೆ ಹಲ್ಲೆ ಕೂಡ ಆಯಿತು. ಇವತ್ತು ಕಾಂಗ್ರೆಸ್ ಕೂಡ ಇದಕ್ಕೆ ಎಂಟ್ರಿ ಕೊಟ್ಟಿದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಮುಂದೆ ಏನಾಗಬಹುದು ದಿಲೀಪ್? ರಾಮ್, ಈಗಾಗಲೇ ಏನು ಒಂದು ಮುಂಗಾರು ಅಧಿವೇಶನ ನಡೀತಾ ಇದೆ. ನಿನ್ನೆ ಅಷ್ಟೇ ಆರಂಭ ಆಗಿತ್ತು ಅಧಿವೇಶನ, ಇವತ್ತು 2ನೇ ದಿನ. ಇವತ್ತು ಕೂಡ ಲೋಕಸಭೆ ಇರ್ಬೋದು, ರಾಜ್ಯಸಭೆ ಇರ್ಬೋದು, ಎರಡೂ ಸದನಗಳಲ್ಲಿ ಅಧಿವೇಶನವನ್ನು ಸುಗಮವಾಗಿ ನಡೆಸೋಕ್ಕೆ ಸಾಧ್ಯವಾಗಲೇ ಇಲ್ಲ. 2 ದಿನಗಳಲ್ಲೂ ಕೂಡ ಮೇಲಿಂದ ಮೇಲೆ ಕಲಾಪವನ್ನು ಮುಂದೂಡಿಕೆ ಮಾಡಿ 2 ದಿನ ವ್ಯರ್ಥ ಆಗಿದೆ. ಜೊತೆಗೆ ಜಂತರ್ ಮಂತರ್ನಲ್ಲಿ ಏನು CJP ಪ್ರತಿಭಟನೆ ನಡೆಸ್ತಾ ಇದೆ, ಆ ಪ್ರತಿಭಟನೆ ಇನ್ನೂ ಮುಂದುವರೆದೇ ಇದೆ. ಇನ್ನಷ್ಟು ಉಗ್ರ ಸ್ವರೂಪದಲ್ಲಿ ಅವ್ರ ಪ್ರತಿಭಟನೆಯನ್ನು ಮುಂದುವರ್ಸೋಕ್ಕೆ ತೀರ್ಮಾನ ಮಾಡಿದ್ದಾರೆ. ಇನ್ನು ಸೋನಮ್ ವಾಂಗ್ಚುಕ್ ಅವರು ಏನು ಆಸ್ಪತ್ರೆಯಲ್ಲಿ ಇದ್ದರೂ ಕೂಡ ಅವರು ಆಸ್ಪತ್ರೆಯಲ್ಲೇ ತಮ್ಮ ಸತ್ಯಾಗ್ರಹವನ್ನು ಕೂಡ ಮುಂದುವರಿಸಿದ್ದಾರೆ. ಅವರು ಕೂಡ ಯಾವುದೇ ಕಾರಣಕ್ಕೂ ನಾನು ಪಟ್ಟು ಸಡಿಲಿಸಲ್ಲ ಅನ್ನೋ ನಿರ್ಧಾರಕ್ಕೆ ಕೈಗೊಂಡಿದ್ದಾರೆ. ಇವೆಲ್ಲದ್ರ ಮಧ್ಯೆ ಈಗ ರಾಜಕೀಯ ನಾಯಕರು ಕೂಡ ಮಧ್ಯಪ್ರವೇಶ ಮಾಡಿರೋದು. ಯಾಕೆಂದರೆ ಅಖಿಲೇಶ್ ಯಾದವ್ ಕೂಡ ಇವತ್ತು ಪ್ರಧಾನಿ ಮನೆ ಮುಂದೆ ನಡೆದಂಥ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಹಾಗಾಗಿ ಸಮಾಜವಾದಿ ಪಕ್ಷ ಸೇರಿದಂತೆ ಇಂಡಿಯಾ ಮೈತ್ರಿಕೂಟದ ಎಲ್ಲ ನಾಯಕರುಗಳು ಕೂಡ ಈ ಲೋಕಸಭೆಯಲ್ಲಿರ್ಬೋದು, ರಾಜ್ಯಸಭೆಯಲ್ಲಿರ್ಬೋದು, ನಾಳೆ ಮತ್ತು ಮುಂದಿನ ಎಷ್ಟು ದಿನಗಳ ಕಾಲ ಈ ಒಂದು ಮಳೆಗಾಲದ ಅಧಿವೇಶನ ನಡೆಯುತ್ತೋ ಅಷ್ಟು ದಿನಗಳ ಕಾಲ ತಮ್ಮ ಹೋರಾಟವನ್ನು ಮುಂದುವರಿಸ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಸರ್ಕಾರಕ್ಕೆ ಈಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡ್ಕೊಳ್ಳೋದಕ್ಕಾಗಿ ಈ ನಡೀತಿರೋಂಥ ಈ ಹೋರಾಟ ಇದೆಯಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಕಂಟಕವಾಗಿ ಪರಿಣಮಿಸಿರೋದಂತೂ ಸತ್ಯ ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್.